ಹಲೋ ಡಿಯರ್ ಇಂಗ್ಲಿಷ್ ನೀಡ್ಸ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ. ಈ ವಿಡಿಯೋದಲ್ಲಿ ಕನ್ಜಂಕ್ಷನ್ಸ್ ಅನ್ನುವ ಶಬ್ದಗಳನ್ನು ಬಳಸಿ ಎರಡು ವಾಕ್ಯಗಳನ್ನು ಹೇಗೆ ಒಂದು ಮಾಡಿ ಜೋಡಿಸಿ ಅದಕ್ಕೆ ಅರ್ಥ ಬರುವಂಗೆ ಮಾಡ್ತೀವಿ ಅನ್ನೋದನ್ನು ಇಲ್ಲಿ ತೋರಿಸಿಕೊಟ್ಟಿದ್ದೀನಿ. ಪ್ರತಿಯೊಂದು ವಾಕ್ಯವನ್ನು ಕನ್ನಡದಲ್ಲಿ ಅರ್ಥ ಮಾಡಿಸಿದ್ದೀನಿ. ಹಾಗಾಗಿ ನಿಮಗೆ ತುಂಬ ಸುಲಭವಾಗಿ ಇದು ಅರ್ಥ ಆಗುತ್ತೆ. ಇದು ಕಂಬೈನ್ಡ್ ಸೆಂಟೆನ್ಸಸ್ ಪಾರ್ಟ್ 2. ಪಾರ್ಟ್ 3ಯ ಲಿಂಕನ್ನು ಈ ವಿಡಿಯೋದ ಕೊನೆಯಲ್ಲಿ ಕೊಟ್ಟಿರ್ತೀನಿ. ದಿಸ್ ಶಾಪ್ ರಿಮೇನ್ಸ್ ಓಪನ್. ದಿಸ್ ಶಾಪ್ ಕ್ಲೋಸಸ್ ಅಟ್ 10 PM. ಈ ಅಂಗಡಿ ತೆರೆದಿರುತ್ತದೆ. ಈ ಅಂಗಡಿ ರಾತ್ರಿ 10 ಗಂಟೆಗೆ ಮುಚ್ಚುತ್ತದೆ. ಈ ಎರಡು ವಾಕ್ಯಗಳನ್ನು ಸೇರಿಸಿದರೆ ಈ ಅಂಗಡಿ ರಾತ್ರಿ 10 ಗಂಟೆಯವರೆಗೆ ತೆರೆದಿರುತ್ತದೆ ಅಂತ ಹೇಳಬಹುದಾ? ದಿಸ್ ಶಾಪ್ ರಿಮೇನ್ಸ್ ಓಪನ್ ಟಿಲ್ 10 PM. ಇದನ್ನೇ ದಿಸ್ ಶಾಪ್ ಈಸ್ ಓಪನ್ ಟಿಲ್ 10 PM ಅಂತಲೂ ಹೇಳಬಹುದು. ಈ ವಾಕ್ಯವನ್ನು ನೆಗೆಟಿವ್ ವಾಕ್ಯವನ್ನಾಗಿ ಮಾಡಿ ಅರ್ಥ ಬದಲಾಗದಂತೆ ಹೇಳುವಾಗ ಈ ರೀತಿ ಹೇಳಬಹುದು. ಈ ಅಂಗಡಿ ರಾತ್ರಿ 10 ಗಂಟೆಯವರೆಗೂ ಮುಚ್ಚುವುದಿಲ್ಲ. ದಿಸ್ ಶಾಪ್ ಡಸಂಟ್ ಕ್ಲೋಸ್ ಅಂಟಿಲ್ 10 PM. ಟಿಲ್ ಜಾಗದಲ್ಲಿ ಅಂಟಿಲ್ ಕೂಡ ಬಳಸಬಹುದು. ಐ ವಿಲ್ ನಾಟ್ ಗೋ ಫ್ರಮ್ ಹಿಯರ್. ಐ ವಿಲ್ ಕಂಪ್ಲೀಟ್ ದ ವರ್ಕ್. ಅಂದರೆ ಕೆಲಸ ಮುಗಿಸೋವರೆಗೂ ಹೋಗೋದಿಲ್ಲ ಅಥವಾ ಕೆಲಸ ಮುಗಿಸಿಯೇ ಹೋಗ್ತೀನಿ ಅಂತ ಹೇಳಿದಂಗೆ. ಐ ವಿಲ್ ನಾಟ್ ಗೋ ಫ್ರಮ್ ಹಿಯರ್ ಅಂಟಿಲ್ ಐ ಕಂಪ್ಲೀಟ್ ದ ವರ್ಕ್. ಈ ಕೆಲಸ ಮುಗಿಸುವವರೆಗೂ ನಾನು ಇಲ್ಲಿಂದ ಹೋಗುವುದಿಲ್ಲ. ಇದನ್ನೇ ಪಾಸಿಟಿವ್ ಸೆಂಟೆನ್ಸ್ ರೂಪದಲ್ಲಿ ಹೀಗೂ ಹೇಳಬಹುದು. ಈ ಕೆಲಸ ಮುಗಿಯುವವರೆಗೆ ನಾನು ಇಲ್ಲಿಯೇ ಇರುವೆನು. ಐ ವಿಲ್ ರಿಮೇನ್ ಹಿಯರ್ ಟಿಲ್ ಐ ಕಂಪ್ಲೀಟ್ ದ ವರ್ಕ್. ಇದನ್ನು ಹೀಗೂ ಹೇಳಬಹುದು ನೋಡಿ. ಈ ಕೆಲಸವನ್ನು ಮುಗಿಸದೆ ನಾನು ಇಲ್ಲಿಂದ ಹೋಗುವುದಿಲ್ಲ. ಇದನ್ನು ಇಂಗ್ಲಿಷ್ನಲ್ಲಿ ಹೀಗೆ ಹೇಳ್ತೀವಿ. ಅನ್ಲೆಸ್ ಐ ಕಂಪ್ಲೀಟ್ ದ ವರ್ಕ್ ಐ ವಿಲ್ ನಾಟ್ ಗೋ ಫ್ರಮ್ ಹಿಯರ್. ಯು ವಿಲ್ ಗೆಟ್ ಫ್ರೆಶ್ ಲೋನ್. ನಿನಗೆ ಹೊಸ ಸಾಲ ಸಿಗುವುದು. ಯು ಕ್ಲಿಯರ್ ದ ಓಲ್ಡ್ ಲೋನ್. ನೀನು ಹಳೆಯ ಸಾಲವನ್ನು ತೀರಿಸು. ಅಂದರೆ ಹಳೆಯ ಸಾಲವನ್ನು ನೀನು ತೀರಿಸದೇ ಇದ್ದರೆ ಹೊಸ ಸಾಲ ನಿನಗೆ ಸಿಗಲ್ಲ ಅಂತ ಅರ್ಥ. ಇದನ್ನು ಇಂಗ್ಲಿಷ್ನಲ್ಲಿ ಅನ್ಲೆಸ್ ಯು ಕ್ಲಿಯರ್ ದ ಓಲ್ಡ್ ಲೋನ್ ಯು ವಿಲ್ ನಾಟ್ ಗೆಟ್ ಫ್ರೆಶ್ ಲೋನ್. ಇದನ್ನು ಹೀಗೂ ಹೇಳಬಹುದು. ಹಳೆಯ ಸಾಲವನ್ನು ತೀರಿಸಿದ ನಂತರ ನಿನಗೆ ಹೊಸ ಸಾಲ ಸಿಗುವುದು. ಇದನ್ನೇ ಇಂಗ್ಲಿಷ್ನಲ್ಲಿ ಆಫ್ಟರ್ ಯು ಕ್ಲಿಯರ್ ದ ಓಲ್ಡ್ ಲೋನ್ ಯು ವಿಲ್ ಗೆಟ್ ಫ್ರೆಶ್ ಲೋನ್. ಇದನ್ನು ಇನ್ನೊಂದು ರೀತಿಯನ್ನು ಹೇಳಬಹುದು. ನೀನು ಹಳೆಯ ಲೋನನ್ನು ತೀರಿಸಿದರೆ ಹೊಸ ಲೋನು ಸಿಗುತ್ತೆ. ಇಫ್ ಯು ಕ್ಲಿಯರ್ ದ ಓಲ್ಡ್ ಲೋನ್ ಯು ವಿಲ್ ಗೆಟ್ ದ ಫ್ರೆಶ್ ಲೋನ್. ತುಂಬ ಸಿಂಪಲ್ ಆಗಿ ಹೇಳೋದಾದರೆ ಹಳೆಯ ಸಾಲ ತೀರಿಸು, ಹೊಸ ಸಾಲ ಸಿಗುತ್ತೆ. ಕ್ಲಿಯರ್ ದ ಓಲ್ಡ್ ಲೋನ್ ಆ್ಯಂಡ್ ಗೆಟ್ ದ ಫ್ರೆಶ್ ಲೋನ್. ಪೇ ದ ಬಿಲ್. ಬಿಲ್ ಸಂದಾಯ ಮಾಡು. ಯು ವಿಲ್ ಬಿ ಅಲೌಡ್ ಟು ಗೋ ಔಟ್. ನಿನ್ನನ್ನು ಹೊರಗೆ ಹೋಗಲು ಬಿಡಲಾಗುವುದು. ಇವೆರಡನ್ನು ಕಂಬೈನ್ ಮಾಡಿ ಸಿಂಪಲ್ ಆಗಿ ಹೇಳೋದಾದರೆ ಹಣ ಕಟ್ಟು, ಹೊರಗೆ ಹೋಗು. ಯು ಪೇ ದ ಬಿಲ್ ಆ್ಯಂಡ್ ಗೋ ಔಟ್. ಇದನ್ನು ಹೀಗೂ ಹೇಳ್ಬೋದಾ ನೋಡಿ. ಬಿಲ್ ಕಟ್ಟು, ನಂತರ ನಿನ್ನನ್ನು ಹೊರಗೆ ಬಿಡಲಾಗುವುದು. ಯು ಪೇ ದ ಬಿಲ್ ದೆನ್ ಯು ವಿಲ್ ಬಿ ಅಲೌಡ್ ಟು ಗೋ ಔಟ್. ಇದನ್ನು ಹೀಗೂ ಹೇಳಬಹುದಾ ನೋಡಿ. ಬಿಲ್ನ ಹಣ ಕಟ್ಟಿದರೆ ಮಾತ್ರ ನಿನ್ನನ್ನು ಹೊರಗೆ ಬಿಡಲಾಗುವುದು. ಯು ವಿಲ್ ಬಿ ಅಲೌಡ್ ಟು ಗೋ ಔಟ್ ಓನ್ಲಿ ಇಫ್ ಯು ಪೇ ದ ಬಿಲ್. ಓನ್ಲಿ ಇಫ್ ಯು ಪೇ ದ ಬಿಲ್ ಅಂದರೆ ಹಣ ಕಟ್ಟಿದರೆ ಮಾತ್ರ ಅಂತ. ಚೆನ್ನಾಗಿ ಅರ್ಥ ಆಯ್ತಾ? ಓಕೆ, ಈಗ ಮತ್ತೆ ಮುಂದೆ ಹೋಗೋಣ. ಯು ಟೇಕ್ ಅ ಬಾತ್. ನೀನು ಸ್ನಾನ ಮಾಡು. ಐ ವಿಲ್ ಪ್ರಿಪೇರ್ ಸಮಥಿಂಗ್ ಫಾರ್ ಬ್ರೇಕ್ಫಾಸ್ಟ್. ಬೆಳಗಿನ ತಿಂಡಿಗಾಗಿ ನಾನು ಏನನ್ನಾದರೂ ತಯಾರಿಸುವೆನು. ಇದನ್ನು ಹೀಗೆ ಅಂದುಕೋಬಹುದು. ನೀನು ಸ್ನಾನ ಮಾಡು, ಅದೇ ಸಮಯದೊಳಗೆ ನಾನು ಬ್ರೇಕ್ಫಾಸ್ಟ್ಗೆ ಏನಾದರೂ ಮಾಡ್ತೀನಿ ಅಂತ. ವೈಲ್ ಯು ಟೇಕ್ ಅ ಬಾತ್. ನೀನು ಸ್ನಾನ ಮಾಡುತ್ತಿರುವಾಗ ಅಥವಾ ಸ್ನಾನ ಮಾಡುವ ಸಮಯದಲ್ಲಿ ಐ ವಿಲ್ ಪ್ರಿಪೇರ್ ಸಮಥಿಂಗ್ ಫಾರ್ ಬ್ರೇಕ್ಫಾಸ್ಟ್. ನಾನು ಬ್ರೇಕ್ಫಾಸ್ಟಿಗೋಸ್ಕರ ಏನನ್ನಾದರೂ ಮಾಡುವೆನು. ಇದನ್ನು ಮೀನ್ ವೈಲ್ ಅನ್ನೋದನ್ನು ಉಪಯೋಗ ಮಾಡಿಕೊಂಡು ಹೀಗೆ ಮಾಡ್ಬೋದು. ಯು ಟೇಕ್ ಅ ಬಾತ್ ಮೀನ್ ವೈಲ್ ಐ ವಿಲ್ ಪ್ರಿಪೇರ್ ಸಮಥಿಂಗ್ ಫಾರ್ ಬ್ರೇಕ್ಫಾಸ್ಟ್. ಈ ವಾಕ್ಯಗಳನ್ನು ಸಿಂಪಲ್ ಆಗಿ ಆ್ಯಂಡ್ ಉಪಯೋಗ ಮಾಡಿ ಕೂಡ ಜಾಯಿನ್ ಮಾಡಬಹುದು.
ನೀನು ಸ್ನಾನ ಮಾಡು, ನಾನು ಬ್ರೇಕ್ಫಾಸ್ಟ್ಗೋಸ್ಕರ ಏನನ್ನಾದರೂ ತಯಾರು ಮಾಡ್ತೀನಿ ಅಂತ. ಯು ಟೇಕ್ ಅ ಬಾತ್ ಆ್ಯಂಡ್ ಐ ವಿಲ್ ಪ್ರಿಪೇರ್ ಸಮಥಿಂಗ್ ಫಾರ್ ಬ್ರೇಕ್ಫಾಸ್ಟ್. ಹೀ ಈಸ್ ಇಲ್, ಅವನಿಗೆ ಮೈ ಹುಷಾರಿಲ್ಲ. ಹೀ ಕೆನಾಟ್ ವರ್ಕ್, ಅವನು ಕೆಲಸ ಮಾಡಲಾರ. ಇಲ್ಲಿ ಒಂದು ಆ್ಯಕ್ಷನ್ಗೆ ಒಂದು ಕಾರಣ ಇದೆ. ಅವನಿಗೆ ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ, ಯಾಕಂದರೆ ಅವನಿಗೆ ಹುಷಾರಿಲ್ಲ. ಹೀ ಕೆನಾಟ್ ವರ್ಕ್ ಬಿಕಾಸ್ ಹೀ ಈಸ್ ಇಲ್. ಇದೇ ವಾಕ್ಯವನ್ನು ಬಿಕಾಸ್ ಜಾಗದಲ್ಲಿ ಆ್ಯಸ್ ಉಪಯೋಗ ಮಾಡಿ ಕೂಡ ಹೇಳ್ಬೋದು. ಹೀ ಕೆನಾಟ್ ವರ್ಕ್ ಆ್ಯಸ್ ಹೀ ಈಸ್ ಇಲ್. ಅವನಿಗೆ ಮೈ ಹುಷಾರಿಲ್ಲ, ಆದ್ದರಿಂದ ಅವನಿಗೆ ಕೆಲಸ ಮಾಡಲಿಕ್ಕೆ ಆಗಲ್ಲ. ಇದನ್ನು ಹೀಗೂ ಹೇಳಬಹುದು. ಹೀ ಈಸ್ ಇಲ್ ಸೊ ಹೀ ಕೆನಾಟ್ ವರ್ಕ್. ಅವನಿಗೆ ಆರಾಮ ಇಲ್ಲ, ಆದ್ದರಿಂದ ಅವನು ಕೆಲಸ ಮಾಡಲಿಕ್ಕೆ ಆಗಲ್ಲ. ಇದನ್ನೇ ಆ್ಯಸ್ ಹೀ ಈಸ್ ಇಲ್ ಹೀ ಕೆನಾಟ್ ವರ್ಕ್ ಅಂತ ಕೂಡ ಹೇಳ್ಬೋದು. ಹಾಗೆಯೇ ಆ್ಯಸ್ನ ಜಾಗದಲ್ಲಿ ಸಿನ್ಸ್ ಉಪಯೋಗ ಮಾಡಿ ಕೂಡ ವಾಕ್ಯ ಮಾಡಬಹುದು. ಇಲ್ಲಿ ಸಿನ್ಸ್ನ ಜಾಗದಲ್ಲಿ ಡ್ಯೂ ಟು ಅಂತ ಕೂಡ ಉಪಯೋಗ ಮಾಡಬಹುದು. ಆದರೆ ವಾಕ್ಯ ರಚನೆಯಲ್ಲಿ ಸ್ವಲ್ಪ ಬದಲಾವಣೆ ಆಗುತ್ತೆ, ಅದನ್ನು ಚೆನ್ನಾಗಿ ಗಮನವಿಟ್ಟು ನೋಡಿ. ಡ್ಯೂ ಟು ಇಲ್ನೆಸ್ ಹೀ ಕೆನಾಟ್ ವರ್ಕ್ ಅಂತ ಆಗುತ್ತೆ. ಅನಾರೋಗ್ಯದ ಕಾರಣದಿಂದಾಗಿ ಅವನಿಗೆ ಕೆಲಸ ಮಾಡಲು ಆಗುವುದಿಲ್ಲ. ಹೀ ಈಸ್ ಗುಡ್ ಅಕಾಡೆಮಿಕಲಿ, ಅವನು ಓದಿನಲ್ಲಿ ಚೆನ್ನಾಗಿದ್ದಾನೆ. ಹೀ ಈಸ್ ಅ ಗುಡ್ ಸ್ಪೋರ್ಟ್ಸ್ ಮ್ಯಾನ್, ಅವನೊಬ್ಬ ಒಳ್ಳೆಯ ಕ್ರೀಡಾಪಟು. ಇಲ್ಲಿ ಮೋರ್ ಓವರ್ ಈ ಲಿಂಕರ್ನ ಉಪಯೋಗ ಮಾಡಿ ಎರಡೂ ವಾಕ್ಯಗಳನ್ನು ಜಾಯಿನ್ ಮಾಡಿದ್ದೀವಿ. ಮೋರ್ ಓವರ್ ಅಂದರೆ ಹೆಚ್ಚಿನದಾಗಿ. ಹೀ ಈಸ್ ಗುಡ್ ಅಕಾಡೆಮಿಕಲಿ, ಮೋರ್ ಓವರ್ ಹೀ ಈಸ್ ಅ ಗುಡ್ ಸ್ಪೋರ್ಟ್ಸ್ ಮ್ಯಾನ್. ಇದನ್ನು ಹೀಗೂ ಮಾಡಬಹುದು, ಅವನು ಓದ್ನಲ್ಲೂ ಚೆನ್ನಾಗಿದ್ದಾನೆ ಮತ್ತು ಸ್ಪೋರ್ಟ್ಸ್ನಲ್ಲೂ ಚೆನ್ನಾಗಿದ್ದಾನೆ ಅಂತ. ಹಾಗೆ ಅದಕ್ಕೆ ಇಲ್ಲಿ ಆ್ಯಂಡನ್ನು ಉಪಯೋಗ ಮಾಡ್ಕೋಬಹುದು, ಯಾಕಂದರೆ ಎರಡು ಧನಾತ್ಮಕ ವಿಷಯಗಳು. ಹೀ ಈಸ್ ಗುಡ್ ಅಟ್ ಸ್ಟಡೀಸ್ ಆ್ಯಂಡ್ ಸ್ಪೋರ್ಟ್ಸ್. ಆ್ಯಂಡ್ ಬದಲಾಗಿ ಹಾಗೂ ಅಂತಲೂ ಉಪಯೋಗ ಮಾಡಬಹುದು, ಅದಕ್ಕೆ ಇಲ್ಲಿ ಆ್ಯಸ್ ವೆಲ್ ಆ್ಯಸ್ ಉಪಯೋಗ ಮಾಡಿದ್ದೀವಿ. ಹೀ ಈಸ್ ಗುಡ್ ಅಟ್ ಸ್ಟಡೀಸ್ ಆ್ಯಸ್ ವೆಲ್ ಆ್ಯಸ್ ಸ್ಪೋರ್ಟ್ಸ್. ಇದನ್ನು ಇನ್ನೊಂದು ರೀತಿಯಲ್ಲೂ ಹೀಗೂ ಹೇಳಬಹುದು. ಹೀ ಈಸ್ ಗುಡ್ ನಾಟ್ ಓನ್ಲಿ ಎಟ್ ಸ್ಟಡೀಸ್ ಬಟ್ ಆಲ್ಸೋ ಎಟ್ ಸ್ಪೋರ್ಟ್ಸ್ ಅಂತ. ಅವನು ಓದಿನಲ್ಲಿ ಅಷ್ಟೇ ಅಲ್ಲ, ಸ್ಪೋರ್ಟ್ಸ್ನಲ್ಲೂ ಕೂಡ ಅವನು ಚೆನ್ನಾಗಿದ್ದಾನೆ ಅಂತ. ಹೀ ಹ್ಯಾಸ್ ರಿಕ್ವೈರ್ಡ್ ಕ್ವಾಲಿಫಿಕೇಷನ್ಸ್, ಅವನಿಗೆ ಇರಬೇಕಾದ ಅರ್ಹತೆಗಳು ಇವೆ. ಹೀ ಹ್ಯಾಸ್ ಅ ಡಾಕ್ಟರೇಟ್ ಡಿಗ್ರಿ, ಅಂದರೆ ಇದು ಹೆಚ್ಚಿನ ಡಿಗ್ರಿ. ಅದಕ್ಕೆ ಇಲ್ಲಿ ಅಡಿಷ್ನಲಿ ಅಂತಕ್ಕಂಥ ಲಿಂಕರ್ನ ಉಪಯೋಗ ಮಾಡಿದ್ದೀವಿ. ಅಡಿಷ್ನಲಿ ಅಂದರೆ ಹೆಚ್ಚಿನದಾಗಿ. ಹೀ ಹ್ಯಾಸ್ ರಿಕ್ವೈರ್ಡ್ ಕ್ವಾಲಿಫಿಕೇಷನ್ಸ್ ಅಡಿಷ್ನಲಿ ಹೀ ಹ್ಯಾಸ್ ಅ PhD ಡಿಗ್ರಿ. ಅವನು ಬೇಕಾದ ಅರ್ಹತೆಗಳನ್ನು ಹೊಂದಿರುವುದರ ಜೊತೆಯಲ್ಲಿ PhD ಡಿಗ್ರಿಯನ್ನು ಕೂಡ ಹೊಂದಿದ್ದಾನೆ ಅಂತ. ಈ ಅಡಿಷನಲಿಯ ಜಾಗದಲ್ಲಿ ಆ್ಯಂಡ್ ಆಲ್ಸೋ ಅಂತ ಕೂಡ ಬಳಸ್ಬೋದು. ಇಲ್ಲಿ ನಾಟ್ ಓನ್ಲಿ ಬಟ್ ಆಲ್ಸೋ ಇವುಗಳನ್ನು ಕೂಡ ಬಳಸ್ಬೋದು. ಹೀ ಹ್ಯಾಸ್ ನಾಟ್ ಓನ್ಲಿ ರಿಕ್ವೈರ್ಡ್ ಕ್ವಾಲಿಫಿಕೇಷನ್ಸ್ ಬಟ್ ಆಲ್ಸೋ ಅ PhD ಡಿಗ್ರಿ. ಮುಂದಿನ ವಿಡಿಯೋದಲ್ಲಿ ವೇರ್, ವೆನ್, ವೈ, ಹೌ, ಮೆನಿ, ಹೂ, ವಿಚ್, ವಾಟ್, ದ್ಯಾಟ್ ಇಂತಹ ಲಿಂಕರ್ಸ್ಗಳನ್ನು ಉಪಯೋಗ ಮಾಡಿಕೊಂಡು ವಾಕ್ಯಗಳ ಜೋಡಣೆಯನ್ನು ಹೇಗೆ ಮಾಡಿದೆ ಅಂತ ತೋರಿಸ್ಕೊಟ್ಟಿದ್ದೀನಿ. ಅದರ ಲಿಂಕ್ ಇಲ್ಲಿಯೇ ಇದೆ. ಈಗಲೇ ಬೇಕಂದರೆ ಇದರ ಮೇಲೆ ಒತ್ತಿ ನಿಮಗೆ ಆ ವಿಡಿಯೋ ಸಿಗುತ್ತೆ.